ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂತ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರುವಂಥ ಕೋಳಿವಾಡ ಅವರು ನಮ್ಮ ಜೊತೆಗೆ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಅಮ್ಮ. ಸರ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಯೋಜನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಜಾರಿಗೆ ತಂದಂಥ ಯೋಜನೆಗಳು ಈಗಲೂ ಕೂಡ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ಅವ್ರ ಜೊತೆಗೆ ನಿಮ್ಗಿದ್ದಂಥ ಒಡನಾಟ ಅಥವಾ ಅವ್ರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೆ ಗೊತ್ತಿರೋದು, ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗೆ ಸ್ಮರಿಸ್ತೀರಾ ಸರ್? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಪಂಚದ ಅಪರೂಪದ ಆರ್ಥಿಕ ತಜ್ಞ. ಇಡೀ ಪ್ರಪಂಚಕ್ಕೆ ಆರ್ಥಿಕ ನೀತಿಯನ್ನು ಹೇಳಿಕೊಟ್ಟಂಥ ಒಬ್ಬ ಆರ್ಥಿಕ ತಜ್ಞ. ಪದ್ಮ ವಿಭೂಷಣ ಅಲ್ಲದೆ 10 ಡಾಕ್ಟರೇಟ್ ಪದವಿಗಳನ್ನು ಪಡೆದಂಥವರು. ಉದಾರೀಕರಣದ ಪಿತಾಮಹ ಹಾಗೂ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಗಳನ್ನು ತಂದು ಇಡೀ ದೇಶಕ್ಕೆ ಬಡವರಿಗೆ ಉದ್ಯೋಗವನ್ನು ಕೊಟ್ಟಂಥ ಮಹಾಪಿತಾಮಹ. ಮೌಲ್ಯವರ್ಧಿತ ತೆರಿಗೆಯ ವ್ಯವಸ್ಥೆಯನ್ನು ಮಾಡಿದಂಥವರು. ಚುನಾವಣೆಯಲ್ಲಿ ಒಮ್ಮೆ ಗೆಲ್ಲಿಲ್ಲ. ಅವರು ಗೆಲ್ಲದೇ ಇದ್ದರೂ ಸಹಿತ 2 ಬಾರಿ ಪ್ರಧಾನಿಗಳಾದರು. ಇದು ಎಲ್ಲ ಸೋನಿಯಾ ಗಾಂಧಿಯವರ ಒಂದು ಆಶೀರ್ವಾದ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ RTI ತಂದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ತಂದು ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಆರ್ಥಿಕ ತಜ್ಞ ಮತ್ತು ಇಡೀ ಪ್ರಪಂಚಕ್ಕೆ ಆರ್ಥಿಕ ನೀತಿಯನ್ನು ತಿಳಿಸಿ ಅಂಥ ವ್ಯಕ್ತಿ ಅಂದರೆ ಮನಮೋಹನ್ ಸಿಂಗ್ ಅವರು. ಲೋಕಸಭಾ ಚುನಾವಣೆಗೆ ಎಂದೂ ನಿಲ್ಲಿಲ್ಲ. 33 ವರ್ಷಗಳ ಕಾಲ ರಾಜ್ಯಸಭೆಯ ಸದಸ್ಯರಾಗಿ 33 ವರ್ಷಗಳ ರಾಜ್ಯಸಭೆಯ ಸದಸ್ಯರಾಗಿ ಈ ಆರ್ಥಿಕ ಇಲಾಖೆಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಡೆಸಿದಂಥ ಪ್ರಧಾನಿಯವರು. ವಿಪಕ್ಷಗಳು ಅತ್ಯಂತ ದುರ್ಬಲ ವ್ಯಕ್ತಿ, ದುರ್ಬಲ ಪ್ರಧಾನಿ ಅಂತ ಹೇಳಿದರೂ ಸಹಿತ 2 ಬಾರಿ ಪ್ರಧಾನಿಯಾದಂಥ ವ್ಯಕ್ತಿ. ಈ 1987 ಇಸ್ವಿಯಲ್ಲಿ ಪದ್ಮವಿಭೂಷಣ ಪದವಿಯನ್ನು ಪಡೆದರಲ್ಲದೆ 16 ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿಗಳನ್ನು ಸಹ ಪಡೆದಂಥವರು. ಪ್ರಪಂಚದಲ್ಲಿಯೇ ಆರ್ಥಿಕ ಸುಧಾರಣೆಯ ಹರಿಕಾರ. ಹೌದು. ಭ್ರಷ್ಟಾಚಾರ ಪ್ರಪಂಚದಲ್ಲಿ ಆರ್ಥಿಕ ನೀತಿಯನ್ನು ಇಡೀ ಪ್ರಪಂಚಕ್ಕೆ ಆರ್ಥಿಕ ನೀತಿ ತಿಳಿಸಿಕೊಟ್ಟಂಥ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಹೌದು, 2 ಬಾರಿ ಪ್ರಧಾನಿ. ಮೌಲ್ಯವರ್ಧಿತ ತೆರಿಗೆಯನ್ನು ವ್ಯವಸ್ಥೆಯನ್ನು ತಂದಂಥವರು ಮನಮೋಹನ್ ಸಿಂಗ್ ಅವರು. ಹೌದು. ಪ್ರಧಾನಿಯಾಗಿ ಅಧಿಕಾರ ಅಲಂಕರಿಸಿದ ಮೊದಲನೆಯ ಸಿಖ್ ನಾಯಕ. ಹೌದು ಸರ್, ಅವರು 2 ಬಾರಿ ಪ್ರಧಾನಿ ಆದಂಥ ಸಂದರ್ಭದಲ್ಲೂ ಕೂಡ ಜನರ ಸಮಸ್ಯೆಗಳನ್ನು ಅರಿತುಕೊಂಡು, ಅಂದರೆ ಜನರಿಗೆ ಹಸಿವಿದೆ, ಹಾಗಾಗಿ ಯಾವ ರೀತಿ ಯೋಜನೆಗಳನ್ನು ತಂದುಕೊಡ್ಬೇಕು, ಮತ್ತು ದೇಶದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆಯೋ ಆ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಬೇಕಾದಂಥ ಅನೇಕ ಯೋಜನೆಗಳನ್ನು ತಂದರು. ಬಡವರಿಗೆ ಅಗ್ಗದ ರೀತಿಯಲ್ಲಿ ಏನೇನು ಸಿಗಬೇಕೋ, ಈ ಫುಡ್ ಸೆಕ್ಯೂರಿಟಿ ಇರ್ಬೋದು, ನರೇಗಾ ಯೋಜನೆ, RTI ಎಲ್ಲ ಯೋಜನೆಗಳನ್ನ ತರೋದ್ರ ಮೂಲಕ ಜನರಿಗೆ ಸಹಕಾರಿಯಾದರು, ಜನ ಮುಟ್ಟುವಂಥ ಪ್ರಧಾನಿ ಆದರು. ಆ ಸಂದರ್ಭದಲ್ಲಿ ಅವ್ರು ತಂದಂಥ ಯೋಜನೆಗಳೇನಿದ್ದಾವೆ ಈಗಲೂ ಕೂಡ ಜಾರಿಯಲ್ಲಿದ್ದಾವೆ. ಈ ಯೋಜನೆಗಳ ಬಗ್ಗೆ ಅಥವಾ ಅವರ ಆ ಪ್ರಧಾನಿಯಾಗಿ ನಿರ್ವಹಿಸಿದ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ? ಈ ಪ್ರಧಾನಿ ಮನಮೋಹನ್ ಸಿಂಗ್ ಅವರು
ಗ್ರಾಮೀಣ ಪ್ರದೇಶದ ಬಡ ಜನರ ಬಗ್ಗೆ ಹೆಚ್ಚು ಕಾಳಜಿ ಇದ್ದರು. ಹೌದು. ಅದಕ್ಕಾಗಿಯೇ ಅವರು ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯನ್ನು ತಂದು ಇವತ್ತಿಗೂ ಸಹಿತ ಪ್ರತಿ ಪಂಚಾಯಿತಿಗಳಲ್ಲಿ ಏನಾದರೂ ಕೆಲಸ ನಡೀತಾ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಗಳಿಂದಲೇ ಸಾಧ್ಯ. ಹೌದು ಹೌದು. ನರಸಿಂಹರಾವ್ ಅವರ ಜೊತೆ ಕೂಡಿ ಪ್ರಪಂಚಕ್ಕೆ ಒಂದು ಆರ್ಥಿಕ ನೀತಿಯನ್ನು ಇಬ್ಬರೂ ಕೂಡಿ ನೀತಿಯನ್ನೇ ಕೊಟ್ಟರು. ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರಗಳಾದಂಥ ಅಮೇರಿಕ, ರಷ್ಯಾ, ಚೈನಾ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸಲಹೆಯನ್ನೇ ಪಡಿತಾ ಇದ್ದರು. ಹೌದು, ಅವರ ಆರ್ಥಿಕ ಸಲಹೆಯಿಂದನೇ ಅವರು ಆರ್ಥಿಕ ಸುಧಾರಣೆ ಹರಿಕಾರ ಅಂತ ಕರೆಸ್ಕೊಂಡಿದ್ದಾರೆ. ಹೌದು ಹೌದು, ಅವರ ಆರ್ಥಿಕ ಸಲಹೆ, ಅವರ ಶಿಕ್ಷಣದಿಂದಲೇ ಅವರಿಷ್ಟೆಲ್ಲ ಬಂದಿದ್ದು. ಹೌದು, ಆರ್ಥಿಕ ನೀತಿಯಲ್ಲಿ ತಜ್ಞರಾಗಿದ್ದರಿಂದ ಇಡೀ ಪ್ರಪಂಚದಲ್ಲಿಯೇ ಅವರು ಆರ್ಥಿಕ ನೀತಿಯಲ್ಲಿ ಅತ್ಯಂತ ಪ್ರಸಿದ್ಧಿ ಆದಂಥವರು. ಈ ಎಕನಾಮಿಕ್ ಝೋನ್ ಅನ್ನುವಂಥ ಒಂದು ಪರಿಕಲ್ಪನೆ ಪರಿಚಯ ಮಾಡಿಕೊಟ್ಟಿದ್ದೆ ಶಿಕ್ಷಣ ಬಹಳ. ಹೌದು 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 ಹೌದು, ಪರಿಕಲ್ಪನೆಯನ್ನು ಮಾಡಿಕೊಟ್ಟಂಥವರೇ ಮನಮೋಹನ್ ಸಿಂಗ್ ಅವರು. ಅವರ ವ್ಯಕ್ತಿತ್ವ ಅಥವಾ ಈ ಅವರ ಯೋಜನೆಗಳು, ಅವರ ಒಂದು ಶ್ರಮ 1987ರಲ್ಲಿ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ಸರ್? ಅವರ ಶ್ರಮ, ಯಾಕಂದರೆ ನಾನು ಆವಾಗ ಶಾಸಕನಾಗಿದ್ದೆ, ಮಂತ್ರಿಯಾಗಿದ್ದೆ. 2 ಸಾರಿ ನಾನು ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾದಾಗ ಯಾವಾಗಲೂ ನನಗೆ ಅವರು ಸಲಹೆ ಕೊಟ್ಟದ್ದು ಬಡವರ ಬಗ್ಗೆ ಚಿಂತನೆ, ದೇಶದ ಅಭಿವೃದ್ಧಿ, ಆರ್ಥಿಕ ನೀತಿಯ ಬಗ್ಗೆ ನನಗೆ ಸಲಹೆಯನ್ನು ಕೊಡ್ತಾಯಿದ್ರು. ಅವರ ಸಲಹೆಯಿಂದ ನಾನು ಪ್ರಭಾವಿತನಾದೆ. ಅದನ್ನು ನಾನು ಸಹಿತ ಆ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥ ಹೆಮ್ಮೆಯಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಂದರೆ ಅವರಿಂದ ಸಲಹೆ ಪಡ್ಕೊಳ್ತಿದ್ರಿ ಸರ್ ನೀವು? ಪಡ್ಕೊಂಡಿದ್ದೀನಿ. ಜೊತೆಗೆ ಅವರು ಇವಾಗ ನಮ್ಮನ್ನು ಅಗಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು, ಒಂದು ಯಾವುದಾದ್ರೂ ಕ್ಷಣವನ್ನು ನೆನಪು ಮಾಡ್ಕೋತೀನಿ ಅನ್ನೋದಾದ್ರೆ? ಹೌದು, ನೆನೆಸ್ಕೊಳ್ಳೇಬೇಕು. ಪ್ರತಿಯೊಬ್ಬ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಅವರನ್ನು ಇವತ್ತು ನೆನೆಸಿಕೊಳ್ಳೇಬೇಕು, ಅವರ ಬಗ್ಗೆ ಅನುಕಂಪವನ್ನು ಹೇಳಲೇಬೇಕು ಅಂತ ಮಹಾನುಭಾವ ನಮ್ಮ ನಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಬಂಧು ಬಳಗ ಇಡೀ ದೇಶಕ್ಕೆ ಅವರ ಸಹಾನುಭೂತಿಯನ್ನು ವ್ಯಕ್ತಪಡಿಸತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಅಗಲಿಕೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಬಂಧು ಬಳಗದವರಿಗೂ ಇಡೀ ದೇಶದ ಪ್ರಜೆಗಳಿಗೂ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕೆ. ಹಾಂ.